ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರುವಂಥ ಆರೋಪ ಕೇಳಿಬಂದಿದೆ. ಮೃತ ಬಾಲಕಿ ಸಾನ್ವಿ 7 ವರ್ಷ. ಆಕೆಯ ಪೋಷಕರಿಂದ ಪ್ರತಿಭಟನೆ ನಡೀತಾ ಇದೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಆ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನೋದು ಪೋಷಕರ ಆರೋಪ. ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪೋಷಕರು ನಡೆಸ್ತಾ ಇರುವಂಥ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಎಸಿ ಶಿವಮೂರ್ತಿ, ನಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಆಗಮಿಸಿದ್ದಾರೆ. ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಪ್ಪಿತಸ್ಥ ವೈದ್ಯರ ವಿರುದ್ಧ FIR ದಾಖಲು ಮಾಡಿ ಅವರನ್ನು ವಜಾ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅಯ್ಯೋ, ಗುರುವಾರ ದಿನ ಆಪರೇಷನ್ ಆಯ್ತು. ಒಂದು ನಮಗೆ ಕಣ್ಣಿಗೆ ನಿದ್ದೆ ಬರ್ಲಿಲ್ಲ. 10:30 11 ಗಂಟೆಯ ಗೇಟಿಗೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚಂದಾಗವನಿ ಎಂದ ನನ್ನ ಮಗಳು. ಎಲ್ಲರೂ ಚೆನ್ನಾಗವನಿ ಅಂದರು. ನಾನು ಶುಕ್ರವಾರ ದಿನ ಫೋನ್ ಮಾಡಿದ್ಕೆ ಅಮ್ಮ ಬಮ್ಮ ನೀನು ಅಂದು. ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ. ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರ ಹಾಕಿ ಮನೆಗಿಲ್ಲ. ನಾನು ಶುಕ್ರವಾರ ನೋಡಿ ಅಯ್ಯೋ ಮಗಳೇ ಇಂಥ ಕೆಲಸ ಆಯ್ತಲ್ಲ, ನಮ್ಮ ಹೆಸರು ವಾಸಿಗೆ ತತ್ತೀನಿ ಎಂದು ಹಿಂಗೆ ಮನಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಎಂದದಕ್ಕೆ. ಅಮ್ಮ ನೀನು ಅಳ್ಬೇಡ ಅಂತ ಕಣ್ಣೀರು ಸೀಟಿನ ನಾನು ಚೆನ್ನಾಗಿ ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊ ಬರ್ತೀನಿ ಅಂದೋ. ನಾನು ನನ್ನ ಮಗಳೇ ಅಂದ್ಲು, ನನ್ನ ಕಣ್ಣೀರು ಸೀಟಿ ಅಳ್ಬೇಡ ಅಮ್ಮ ನೀನು, ನಾನು ಚೆಂದಾಗಿ ನೋಡ್ಕೊತೀನಿ, ಡಿಸ್ಚಾರ್ಜ್ ಆಗಿ ಬರ್ತೀನಿ ಶನಿವಾರ ಅಂದು. ನಾನು ಅನ್ನ ಉಣಿಸಿ ನೀರು ಕುಡಿಸಿ ಗುಳಿಗೆಯನ್ನು ನುಂಗ್ಸಿದೆ. ಆಮೇಲೆ ನೋವು ಅಂದದ್ಗೆ ನನ್ನ ಗಂಡ ಹೋಗಿ ಶೀಟು ಕರ್ಕೊಬಂದು ಆಗ ಬಾಟ್ಲು ಹಾಕಿ ನೋವು ಅಂತಿದ್ಲು. ಏನೂ ಆಗೋದಿಲ್ಲ ಇರೋ ಮಗಳೇ ಅಂದೆ. ಅಮ್ಮ ನೀನು ಹೋಗಮ್ಮ ಇರಮ್ಮ ಅಂತ ಒಂದು ಸತಿ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮಗುಗೊಂದು ಸಣ್ಣ ಮೈನರ್ ಅದು ಫ್ರ್ಯಾಕ್ಚರ್ ಆಗಿರೋದು. ಬಲಗಾಲ ಕಿರುಬೆರಳಿನ ಹಿಂಭಾಗ ಟೈಲ್ಸ್ ಬಿದ್ದು ಅದು ಫ್ರ್ಯಾಕ್ಚರ್ ಆಗಿದೆ. ತಕ್ಷಣ ಅವರು ಮಳವಳ್ಳಿಗೆ ಹೋಗಿದ್ದಾರೆ. ಮಳವಳ್ಳಿಯಲ್ಲಿ ಮೂಳೆ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ದಾರೆ. ಮಿಮ್ಸಿಗೆ ರೆಫರ್ ಮಾಡಿದ್ದಾರೆ. ಮಿಮ್ಸಿಗೆ ಬಂದಿದ್ದಾರೆ. ಮಿಮ್ಸಲ್ಲಿ ಅದನ್ನು ನೋಡಿ ತಕ್ಷಣ ಆಪ್ರೇಷನ್ ಕೂಡ ಮಾಡಿದ್ದಾರೆ. ಅವತ್ತೇ 10:00 ರಾತ್ರಿ 10:00 29ನೇ ತಾರೀಕು ಆಗಿರುವ ಘಟನೆ ಇದು. ಆ ನಂತರದಲ್ಲಿ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ ಮೇಲೆ ಮಗುವಿಗೆ ವಾಮಿಟಿಂಗು ಇವೆಲ್ಲ ಶುರುವಾಗಿದೆ ಅಂತೆ. ನಂತರ ಅಲ್ಲಿ ವಾರ್ಡಲ್ಲಿದ್ದವ್ರಿಗೆ ಹೇಳಿದ್ದಾರೆ. ವಾರ್ಡಲ್ಲಿದ್ದವರು ಸೀನಿಯರ್ ಡಾಕ್ಟ್ರ್ ಯಾರು ಇದ್ದರು ಅವರು ಆಪ್ರೇಷನ್ ಮಾಡಿದವರು ಅವ್ರಿಗೆ ತಿಳ್ಕೊಂಡು ಅವರು ಇಂಜೆಕ್ಷನ್ ಏನೋ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪೋಷಕರು ಹೇಳ್ತಿದ್ದಾರೆ. ಆದರೂ ವಾಮಿಟ್ ನಿಂತಿಲ್ಲ. ಇಂಜೆಕ್ಷನ್ ಕೊಟ್ಟ ನಂತರ ಮಗು ಟೈಲ್ಸ್ದು ಪೀಸ್ ಬಿದ್ದು ಕಾಲಿನ ಬಲಗಾಲಿನ ಕಿರುಬೆರಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ದರು 29ನೇ ತಾರೀಕು. ಬಂದು ಇಲ್ಲಿ ಟ್ರೀಟ್ಮೆಂಟ್ಗೆ ಇದು ಮಾಡಿದಾಗ ಇವರು ಏನೇನು ಥರದ ಟೆಸ್ಟ್ಗಳು ಬೇಕು ಎಲ್ಲ ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನಾರ್ಮಲ್ ಬಂದಾಗ ಇವರು ಆಯ್ತಪ್ಪ ಆಪ್ರೇಷನ್ ಮಾಡಿಬಿಡುವ ಅಂತ ಹೇಳಿದ್ದಾರೆ. ಆಯಿತು ಅಂದ್ಬಿಟ್ಟು ನೈಟು ಆಪ್ರೇಷನ್ ಮಾಡಿದ್ದಾರೆ. 9:30 10 ಗಂಟೆ ಒಳಗೆ ನೈಟು ಆಪ್ರೇಷನ್ ಮಾಡಿದ್ದಾರೆ. ಗುರುವಾರ 29ನೇ ತಾರೀಕು ಅವತ್ತೇ ಅಡ್ಮಿಷನ್ನು, ಅವತ್ತೇ ಆಪ್ರೇಷನ್, ಅವತ್ತು ರಾತ್ರಿನೇ ಆಪ್ರೇಷನ್ ಆಗಿದೆ. ಅದಾದ ತಕ್ಷಣ ಆ ಮಗು ಚೆನ್ನಾಗೇ ಇದೆ. ಈಗ ಮಾಮೂಲಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅದೇ ನೈಟೇ ಒಂದು 10:30 ಟೈಮಿಗೆ 10 ಗಂಟೆಗೆಲ್ಲ ಆಪ್ರೇಷನ್ ಆಗಿದೆ. 10:30 ಟೈಮು. ಆ ಟೈಮಲ್ಲಿ ಅದ ತಕ್ಷಣ ವಾರ್ಡ್ಗೆ ಹಾಕಿದ್ದಾರೆ. ವಾರ್ಡ್ಗೆ ಹಾಕಿದ್ಮೇಲೆ ಮಗು ಮಾಮೂಲಿ